ಹೆಲೋ ಸ್ಟೂಡೆಂಟ್ಸ್. ಸೊ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪಿ ಯು ಸಿಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಆನ್ಸರ್ ಶೀಟನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಇದರ ಉದ್ದೇಶ ಬಂದುಬಿಟ್ಟು ನೀವು ಈ ರೀತಿ ಆನ್ಸರ್ಸನ್ನು ಬರೆದ್ರೆ ಅಫ್ಕೋರ್ಸ್ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಸೊ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೀವು ಯಾವುದೇ ಒಂದು ಪಾರ್ಟನ್ನು ಬರೆಯೋದಕ್ಕಿಂತ ಮೊದಲು ಪಾರ್ಟ್ ಎನ, ಪಾರ್ಟ್ ಬಿನ, ಪಾರ್ಟ್ ಸಿನ ಅಂತ ಹೇಳಿ ಮೆನ್ಷನ್ ಮಾಡಿಬಿಟ್ಟು ಬರೆಯೋದು ಒಂದು ಒಳ್ಳೆಯ ಅಭ್ಯಾಸ ಅದು. ಈ ವಿದ್ಯಾರ್ಥಿ ನೋಡಿ ಅದೇ ರೀತಿ ಬರೆದಿದ್ದಾರೆ. ಕ್ವಶನ್ ನಂಬರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಪ್ರತಿಯೊಂದು ಸ್ಟೆಪ್ಪು ನಾನು ಸಹ ಫಿಸಿಕ್ಸ್ ಸಬ್ಜೆಕ್ಟಲ್ಲಿನೇ ಎಜುಕೇಷನನ್ನು ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು. ಸೊ ಫಿಸಿಕ್ಸಲ್ಲಿ ಸ್ವಲ್ಪ ನಾಲೆಜ್ ಅಂತೂ ಇದೆ. ಸೊ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಸೊ ನಾವು ಸಹ ಇದೇ ಥರನೇ ಬರಿತಾ ಇದ್ದಿದ್ದು ಎಕ್ಸಾಮ್ಸ್ಗಳಲ್ಲೆಲ್ಲ. ಡಿರವೇಷನ್ಸ್ಗಳಷ್ಟೇ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪಾರ್ಟ್ ಡಿ ನೋಡಿ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಈ ರೀತಿ ಓಕೆನಾ. ಆ್ಯಂಡ್ ಇನ್ನೊಂದು ಏನಂತಂದರೆ ಯಾವ ಪಾರ್ಟಲ್ಲಿ ನಿಮಗೆ ಪರ್ಫೆಕ್ಟ್ ಆನ್ಸರ್ ಗೊತ್ತಿದೆಯೋ ಆ ಒಂದು ಪಾರ್ಟ್ ನೇಮ್ ಹಾಕಿಬಿಟ್ಟು ಯಾವ ಕ್ವಶನ್ ನಂಬರ್ ಹಾಕಿ ಆನ್ಸರ್ನ ಬರ್ಕೊಂಡು ಹೋಗ್ಬಿಡಿ. ಸೊ ಈ ವಿದ್ಯಾರ್ಥಿ ಆನ್ಸರ್ ಶೀಟಲ್ಲಿ ಯಾವ ರೀತಿ ಇದೆ ಅಂತಂದರೆ ಎಕ್ಸ್ಟ್ರಾ ಕ್ವಶನ್ಸ್ನೆಲ್ಲ ಅದೇ ಪಾರ್ಟಲ್ಲಿ ಇನ್ಕ್ಲೂಡ್ ಮಾಡಿದರೆ ಓಕೆನಾ. ಸೊ ಆ ಥರ ಮಾಡೋದಕ್ಕಿಂತ ಬೆಟರ್ ಇನ್ಫಾರ್ಮೇಷನ್ ಏನಂತಂದರೆ ನೀವು ಪಾಸ್ ಆಗೋದು ಅಂತಂದರೆ 70 ಔಟ್ ಆಫ್ 70 ಸ್ಕೋರ್ ಮಾಡ್ತಕ್ಕಂಥ ಆನ್ಸರ್ಸ್ ಎಲ್ಲವನ್ನು ಫಸ್ಟ್ ಬರೋದು, ಅದಾದ ನಂತರ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದು ಬೆಟರ್. ಯಾಕೆಂದರೆ ಟೈಮ್ ಸಾಕಾಗಿಲ್ಲ ಅಂತ ನೀವು ಫಸ್ಟೇ ಎಲ್ಲ ಎಕ್ಸ್ಟ್ರಾ ಬರೆದಿದ್ರೆ ಸೊ ಅದು ನಿಮಗೇ ಲಾಸ್ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಫಸ್ಟ್ 70 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಬರೆದುಬಿಡಿ. ಅದಾದಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ ನೀವು. ಸೊ ನೋಡಿ ಎಷ್ಟು ನೀಟಾಗಿ ಬರೆದಿದ್ರೆ ಪ್ರತಿಯೊಂದು ಉತ್ತರವನ್ನು ಸಹ ಇದೇ ಥರ ನೀವೂ